ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತಿ ಏಕಂ ಸರ್ವದಾ ಏಮಿ ಸುಪ್ರೇಷ್ಠಂ. ಎಷ್ಟಾಯ್ತು? ಎಲ್ಲಿ ಬಂದಿರ್ತೇನೆ ಸ್ಟಾರ್ಟಿಂಗ್ ಏನ ನಾರಾಯಣಾದಿ ರೂಪಗಳಾಯ್ತು. ಈಗ ಅಧಿಲೋಕಂ ಹೇಳ್ತಾರೆ. ಅಧಿಲೋಕಂ ಪೃಥಿವೀ ಪೂರ್ವರೂಪಂ, ಜೌರ್ ಉತ್ತರ ರೂಪಂ, ಆಕಾಶ ಸಂಧಿ, ವಾಯು ಸಂಧಾನಂ ಇತಿ ಅಧಿಲೋಕಂ. ಅವೆಲ್ಲ ವಿವರಣೆ ಕೊಡ್ತಾರೆ ಮುಂದೆ. ಅಥ ಅಧಿ ಜ್ಯೋತಿಷಂ, ಜ್ಯೋತಿಷದ ಜ್ಯೋತಿಷ್ಯ ಅಲ್ಲ ಇದು, ಜ್ಯೋತಿಗಳು, ಜ್ಯೋತಿಗಳ ಮೇಲಿರೋದು ಅಂತ, ಜ್ಯೋತಿಷ್ಯದ ಮೇಲಿರೋದಲ್ಲ. ಅಗ್ನಿ ಪೂರ್ವರೂಪಂ, ನೋಡಿ ಇದೊಂದು ಜ್ಯೋತಿ. ಆದಿತ್ಯ ಉತ್ತರ ರೂಪಂ, ನಾವಿಲ್ಲಿ ಕಾಣೋ ಜ್ಯೋತಿ ಅಗ್ನಿ. ಅತಿ ದೊಡ್ಡದು ಕಾಣೋದು ನಮಗೆ ಕಾಣೋದು ಯಾವುದು? ಸೂರ್ಯ. ಆಮೇಲೆ ಆಪಹ ಸಂಧಿ, ನೀರು ಸಂಧಿ. ವೈದ್ಯುತ ಸಂಧಾನ, ವಿದ್ಯುತ್ಗಳೇ ಸಂಧಾನ. ಅತಿ ಜ್ಯೋತಿಷಂ, ಇದು ಅತಿ ಜ್ಯೋತಿಷ. 5 ರೂಪಗಳ 5 ಅಧಿಷ್ಠಾನಗಳು. ಅಥ ಅಧಿವಿದ್ಯಂ, ಅಧಿವಿದ್ಯ ಅಂದ್ರೇನು? ವಿದ್ಯೆಯಲ್ಲಿ ಅಧಿಕರಣದಲ್ಲಿ ಪರಮಾತ್ಮನ ರೂಪ. ಆಚಾರ್ಯ ಪೂರ್ವರೂಪಂ, ಅಂತ್ಯವಾಸಿ ಉತ್ತರ ರೂಪಂ, ವಿದ್ಯಾಸಂಧಿ, ಪ್ರವಚನಂ ಸಂಧಾನಂ ಇತಿ ಅಧಿವಿದ್ಯಂ. ಅಧಿವಿದ್ಯೆ, ವಿದ್ಯೆಯಲ್ಲಿ ಹೇಗೆ ಪರಮಾತ್ಮ ಉಪಾಸನೆ ಮಾಡಬೇಕು ಅಂದರೆ ಆಚಾರ್ಯ ಪೂರ್ವರೂಪಂ, ಅಂತ್ಯವಾಸಿ ರೂಪಂ. ಗುರು ಇದ್ದಾರೆ, ಅವರು ಏನಂತ ಕರೀತಾರೆ? ಪೂರ್ವರೂಪ. ಇದು ಉತ್ತರ ರೂಪ, ಯಾರೋ ಶಿಷ್ಯ. ಆಮೇಲೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಜ್ಞಾನ ಬರೋದು, ಇಬ್ಬರು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಜೊತೆಗೆ ಏನು ವಿದ್ಯಾಸಂಧಿ, ಜ್ಞಾನ ಅಂತ ಏನು ಮಾಡುತ್ತೆ? ಇಬ್ಬರು ಕೂಡ ಜಾಯಿನ್ ಮಾಡುತ್ತೆ. ಆ ಜಾಯಿನ್ ಹೇಗೆ ಮಾಡಬೇಕು? ಪ್ರವಚನಂ ಸಂಧಾನ, ಪ್ರವಚನ ಮಾಡಬೇಕು. ಅದರಿಂದ ಬರೋದು ವಿದ್ಯೆ. ವಿದ್ಯೆಯಲ್ಲಿ ಭಗವಂತ ಕಾಣಿಸ್ತಾನೆ. ಈಗ 5ಕ್ಕೂ ಕೊಟ್ಟಿದ್ದರಿಂದ ಇದು ಭಾಳ ಸುಲಭ ಇದೆ. ಇವತ್ತು ಸ್ವಂತ ವಿದ್ಯೆ ಬರೋ ಚಾನ್ಸ್ ಯಾತಕ್ಕಿಲ್ಲ ಅಂದರೆ 2 ಕಷ್ಟ ಇದೆ. ಈಗ ಒಂದೇ ಒಂದು ಕಷ್ಟ ಇದೆ, ಏನು ಮಾಡಿದ್ರೆ ಬೆಂಕಿ ಬರೋದಿಲ್ಲ. 2 ಕಷ್ಟ ಇದ್ದಾಗ ಏನಾಗುತ್ತದು? ಒಂದಕ್ಕೊಂದು ಮಥನ ಆದಾಗ ಜ್ಞಾನ ಬರುತ್ತೆ. ಅದು ಪೂರ್ವರೂಪ ಅರಣಿ, ಉತ್ತರ ಅರಣಿ, ಪೂರ್ವಾರಣಿ ಅಂತ ಕರೀತಾರೆ. ಅರಣಿ ಮಥನ, ಅರಣಿಗಳು 2 ಇದ್ರೆ ಮಾತ್ರ ಮಥನ ಮಾಡೋಕ್ಕೆ ಬರುತ್ತೆ ಹೊರತು ಒಂದರಿಂದ ಮಥನ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಮ್ಯಾಚ್ ಬ್ಯಾಕ್ಸಲ್ಲೇ ಒಂದು ಇದಿದೆ, ಒಂದು ಆ ಕಡೆ ಇದೆ, ಬರಬೇಕು. ಅವಾಗ ಏನಾಗುತ್ತೆ? ಅದು ಒಂದು ರೀತಿಯೇ ಪೂರ್ವಾರಣಿ ಉತ್ತರ ಇದ್ದಾಗ, ಪೂರ್ವ ಉತ್ತರ ರೂಪ 2 ಇರಬೇಕಂದ್ರೆ ಬರ್ಲಕ್ಕೆ ಬರೋದಿಲ್ಲ. ಅಂದರೆ ಯಾವುದಕ್ಕಾದ್ರೂ ಬರೋಲ್ಲ ಅದು, ಅದಕ್ಕೆ ಆಗಬೇಕು. ಆಚಾರ್ಯ ಪೂರ್ವರೂಪಂ, ಅಂತ್ಯವಾಸಿ ಉತ್ತರ ರೂಪಂ, ವಿದ್ಯಾಸಂಧಿ, ಪ್ರವಚನಂ ಸಂಧಾನಂ. ಸಂಧಾನ ಅಂದ್ರೇನು? ಏಜೆಂಟ್, ಬಾಂಡಿಂಗ್ ಏಜೆಂಟ್ ಅಂದರೆ ಪ್ರವಚನ. ಇತಿ ಅಧಿವಿದ್ಯಂ. ಅಷ್ಟಾಯ್ತು. ಈಗ ಅಧಿಪ್ರಜಂ ಹೇಳಿಬಿಟ್ರೆ ಮುಗೀತಲ್ಲಿ. ಈಗ ಇನ್ನೂ 2 ಇದೆ. ಅಥ ಅಧಿಪ್ರಜಂ ಮಾತಾ ಪೂರ್ವರೂಪಂ. ನೋಡಿ, ತಂದೆ ತಾಯಿ ಇಬ್ಬರು ಬೇಕು, ಮಕ್ಕಳು ಹುಟ್ಟಬೇಕಾದ್ರೆ ಇಬ್ಬರು ಬೇಕು. ಏತಾ ಮಾತಾ ಪೂರ್ವರೂಪಂ, ಪಿತಾ ಉತ್ತರ ರೂಪಂ, ಪ್ರಜಾಸಂಧಿ, ಜನನಗಂ ಸಂಧಾನ. ಗೊತ್ತಾಯ್ತಾ? ಒಟ್ಟಾಗಿರಬೇಕು, ಸಂಧಾನ ಐತಿ. ಅಧಿಪ್ರಜ ಅಲ್ಲಿ ಬರುವಂಥ ಸಂತಾನ ಉತ್ಪಾದನೆ ಮಾಡೋ ಮೂಲಕ ಕಾಣಿಸ್ತಾನೆ. ಅಥ ಅಧ್ಯಾತ್ಮ ಅಥರಾಹನು ಪೂರ್ವರೂಪಂ, ಉತ್ತರಾಹನು ಉತ್ತರ ರೂಪಂ, ವಾಕ್ ಸಂಧಿ, ಜಿಹ್ವಾ ಸಂಧಾನಂ ಇತಿ ಅಧ್ಯಾತ್ಮ. ಜಪ ಮಾಡ್ಬೇಕಾದ್ರೆ 2 ತುಟಿ ಸೇರಬೇಕು, ಒಂದು ತುಟಿ ಹೇಳಕ್ಕೆ ಬರೋದಿಲ್ಲ. ಜಪ ಪಾಪದಲ್ಲೇ ಏನು ಹೇಳುತ್ತೆ? ಪದನೇ ಸೇರಿಸಬೇಕು. ಜಪ ತಪ ಅದಕ್ಕೆಲ್ಲ ಇಬ್ಬರು ಬೇಕು. ಅದಕ್ಕೆ 2 ತುಟಿ ಸೇರಬೇಕು. ಅದಕ್ಕೆ ಅಥರಾಹನು ಉತ್ತರಾಹನು, ಮೇಲ್ ತುಟಿ ಕೆಳ ತುಟಿ 2 ಸೇರಿದಾಗ ಉತ್ತರ ರೂಪಂ. ಆ ಅರ್ಥದಲ್ಲಿ ಮುಂದೆ ತಗೊಳ್ಳಿ. ಪೂರ್ವರೂಪಂ, ಉತ್ತರಾಹನು ಉತ್ತರ ರೂಪ, ವಾಕ್ಸ್ ಅಂದೆ ಮಾತು. ಅವಾಗ ಮಾತು ಬರಲ್ಲ. ಮಾತಾಡ್ಬೇಕಾದ್ರೆ ಕೂಡ ಬರೀ ಬಾಯಿ ಮುಚ್ಕೊಂಡು ಮಾತಾಡಕ್ಕೆ ಬರೋದಿಲ್ಲ. ಬರೀ ಬಾಯಿ ತೆಗೆದು ಮಾತಾಡಕ್ಕೆ ಬರೋದಿಲ್ಲ. ಏನಾಗಬೇಕದು? ತೆಗಿಬೇಕು. ಕೆಲವು ತೆಗೆದು ಉಚ್ಚಾರ ಮಾಡಬೇಕು, ಅವ್ರು ಮುಚ್ಚಿ ಉಚ್ಚಾರ ಮಾಡಬೇಕು. ರಾಮನನ್ನು ಏನು ಮಾಡಕ್ಕೆ ಬರೋದಿಲ್ಲ? ಬಾಯಿ ಮುಚ್ಚರ ಅನ್ನಕ್ಕೆ ಬರೋದೇ ಇಲ್ಲ. ಆಮೇಲೆ ಮಾಡ್ಬೇಕಾದ್ರೆ ಬಾಯಿ ಮುಚ್ಚ ಅನ್ನಕ್ಕೆ ಬರೋದೇ ಇಲ್ಲ. ಅದು 2 ಸೇರಿ ರಾಮ, ಜಪ ಆಯ್ತಾ? ರಾಮ 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 ಹಾಗೆ ಹೇಳ್ಬೋದು. ಆ ರೀತಿಯಲ್ಲಿ ಜಿಹ್ವಾ ಸಂಧಾನಂ. ಮಧ್ಯೆ ಒಂದಿದೆ ಜಿಹ್ವಾ, ಜನ ನಾಲಿಗೆ ಇರಬೇಕು, ಎಲ್ಲರೂ ಉಚ್ಚಾರಣೆ ಮಾಡಕ್ಕೆ ಬರೋದೇ ಇಲ್ಲ ಅಂತ 3 ಇರಬೇಕು. ಈಗ ಜಾಯಿನ್ ಮಾಡ್ತದೆ. ಇತಿ ಅಧ್ಯಾತ್ಮ, ಇದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ನಮಗೆ ಯಜ್ಞಗಳಾಗುತ್ತೆ, ಪರ್ವತ ರೂಪ ಇರುತ್ತೆ ಎಂಬುದನ್ನು ಹೇಳ್ತಾರೆ. ಮುಂದೆ ಇತಿ ಇಮಾ ಮಹಾಸಂಹಿತಾ, 5 ಮಹಾಸಂಹಿತೆಗಳು ಅಂತ ಹೆಸರಿವಿಕೆ. ಯೇಮಾಮೇತಾ ಮಹಾಸಂಹಿತಾ ವ್ಯಾಖ್ಯಾತ ವೇದ ಸಂಧೀಯತೆ ಪ್ರಜೆಯ ಪಶುಭಿಃ ಬ್ರಹ್ಮವರ್ಚಸೇನ ಅನ್ನದ್ದೇನ ಸುವರ್ಗೇಣ ಲೋಕೇನ. ಇಷ್ಟು ಯಾರು ಸರಿಯಾಗಿ ತಿಳ್ಕೊಂಡ್ಬಿಡ್ತಾರೆ, ಅದು ಬಿಟ್ಟು ಓದಿ ತಿಳ್ಕೊಳ್ಳೋದಲ್ಲ, ಪೂರ್ತಿ ಅನುಸಂಧಾನ ಮಾಡ್ತಾರೆ. ಅವ್ರಿಗೇನೇನಾಗುತ್ತೆ ಅಂದರೆ ವೇದ ಸಂಧೀಯತೆ ಪ್ರಜೆಯ, ಒಳ್ಳೆ ಸಂತತಿ ಬರುತ್ತೆ.
ಪಶು ಬೇಕಾದಷ್ಟು ಗೋವುಗಳು ಅವೆಲ್ಲ ಸಿಗುತ್ತೆ. ಬ್ರಹ್ಮವರ್ಚಸ್ಸು ಬರುತ್ತೆ, ಬ್ರಹ್ಮವರ್ಚಸ್ಸು ಬರುತ್ತೆ. ಅಷ್ಟೇ ಅಲ್ಲ, ಅನ್ನಾದ್ದೇನ, ಅನ್ನಾದಿ ಎಲ್ಲವೂ ಸಿಗುತ್ತೆ ಅವನಿಗೆ. ಕೊನೆಗೆ ಸ್ವರ್ಗೇಣ ಲೋಕೇನ ಮುಕ್ತನೂ ಆಗಿಬಿಡ್ತಾರೆ. ಇಷ್ಟೇ ಇಹಪರ ಎರಡೂ ಆಗುತ್ತೆ. ಟೋಟಲಿ ಹೇಳೋದಾದರೆ ಇಹಪರ ಎರಡೂ ಅವನಿಗೆ ಸಿಗುತ್ತೆ ಅಂತ ಹೇಳ್ಬಿಡ್ತಾರೆ. 5 ಅಧಿಷ್ಠಾನದ ದೇವರನ್ನು ತಿಳಿಬೇಕು ಅಂತೇಳಿ. ತಿಳಿಯೋದು ಅಂತ ಹೇಳಿ ಇದನ್ನೂ ಮಾಡಬೇಕು ಅಂತ ಅರ್ಥ. ಪಾಠ ಪ್ರವಚನೂ ಮಾಡಬೇಕು, ಜಪ ತಪಗಳೂ ಮಾಡಬೇಕು, ವಂಶಾಭಿವೃದ್ಧಿಯೂ ಮಾಡಬೇಕು, ಉಪಾಸನೆ ಬೇರೆ ಕೆಳ ಅಧಿಷ್ಠಾನಗಳನ್ನು ತಿಳ್ಕೊಂಡಿರಬೇಕು. ಎಲ್ಲ ಒಂದಾಯ್ತು. ಒಟ್ಟು ಲೈಫೇ ಹೀಗಿರುತ್ತೆ ಅಂತ ಅರ್ಥ. ಅವರಿಗೆ ಅಲ್ಲಿ ಇಹಪರ ಎರಡೂ ಸಿಗುತ್ತೆ ಅಂತ ಹೇಳಿದ್ರಿಂದ ಇವರು ಜ್ಞಾನಕ್ಕೆ ಭಾರಿ ಫಲ, ಇಷ್ಟಕ್ಕೆ ಫಲ ಹೇಳಿಬಿಟ್ರು. ಇಷ್ಟು ತಿಳ್ಕೊಂಡಿದ್ದಕ್ಕೆ ಒಂದು ಫಲ, ಸಾಮಾನ್ಯ ಫಲ ಹೇಳಲಿಲ್ಲ. ನಿತ್ಯ ಅನಿತ್ಯ ಎರಡು ಫಲವೂ ಸಿಗ್ತಕ್ಕಂಥ ಶಕ್ತಿ ಇದಕ್ಕಿದೆ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಉಪಾಸನೆ ಮಾಡ್ತಕ್ಕಂಥ ರೀತಿಗೆ ದೇವರನ್ನು ಸ್ತೋತ್ರ ಹೇಳಬೇಕು. ಅದೇ ವೇದವ್ಯಾಸರ ಸ್ತೋತ್ರ. ಈಗ ವೇದ ವಿಭಾಗ ಮಾಡಿ ಅನುಗ್ರಹ ಮಾಡಿದ ರೂಪ ಆದ್ದರಿಂದಾಗಿಯೇ ಯಶ್ಚಂದಸ ಮೃಷಭೋ ವಿಶ್ವರೂಪ, ಇದಿಷ್ಟು ಕೂಡ ನಾಡಿದೆ. ಅದಿಷ್ಟು ಸ್ತೋತ್ರ, ಅದಕ್ಕೆ ಅರ್ಥ ಎಲ್ಲ ಹೇಳ್ತಾರೆ ಆಚಾರ್ಯರು. ಭಾಳ ಮುಖ್ಯವಾದ ಭಾಗ ಇದು. ಸರಿಯಾಗಿ ಓದ್ತಾ ಹೋಗಿಬಿಟ್ರೆ ವೇದವ್ಯಾಸ ದೇವರ ಹಿರಿಮೆ ಎಷ್ಟು ಅಪೂರ್ವ ಅಂತ ತಿಳಿಯುತ್ತೆ. ಸರ್ವೇಂದ್ರಿಯ ಶ್ರೀ ಪ್ರಾಣಪತಿ ಪ್ರಿಯತಾಂ ಕಮಲಾಲಯ.